ನಟಿ 2026ರ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಂದೊಂದು ಚಪ್ಪಾಳೆ ಬರಲಿ. ಸುಧೀರ್ ಸರ್ ಅಂತ ಅಂದ್ರೆ ಸ್ಕ್ರೀನಿಗೊಂದು ತೂಕ ಇರ್ತಾ ಇತ್ತು, ಪಾತ್ರಕ್ಕೊಂದು ತೂಕ ಇರ್ತಾ ಇತ್ತು. ಆರ್ಭಟ ಘರ್ಜನೆ ನೋಡಿ ಜನಮೆಚ್ಚುಗೆ ಗಳಿಸಿದವರು ಅವರಿಂದ ಪ್ರಶಸ್ತಿ ವಿತರಣೆ. ಓಕೆ, ಒಂದೊಂದು ಚಪ್ಪಾಳೆ ಬರಲಿ. ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು, ರಂಗಭೂಮಿಗೆ ಅತಿ ದೊಡ್ಡ ಮೆರುಗು ಕೊಟ್ಟವರು, ನಮ್ಮ ಹೆಮ್ಮೆಯ ಶ್ರೀಮತಿ ಮಾಲತಿ ಸುಧೀರ್ ಇವತ್ತು ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಂದೊಂದು ಚಪ್ಪಾಳೆ ಬರಲಿ. ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿ 2026ಕ್ಕೆ ಮಾಲತಿ ಸುಧೀರ್ ಅವರು ಭಾಜನರಾಗಿದ್ದು ಆ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ವೇದಿಕೆ ಮೇಲೆ. ಅದಲ್ಲ ಒಳಗೆ ಹಾಕೋದು ಇಳಕಲ್ ಸಾರಿಯನ್ನು ಕೂಡ ಕೊಡ್ತಾ ಇದ್ದೀವಿ. ನಮ್ಮ ಮಠದ ಒಂದು ಪರಂಪರೆ ಏನಂದ್ರೆ ಯಾರ ಪ್ರಶಸ್ತಿ ಪ್ರಸ್ತುತರಿರ್ತಾರೆ ಹೆಣ್ಮಕ್ಳು ಅವ್ರಿಗೆ ಇಳಕಲ್ ಸಾರಿ ಕೊಡುವಂತ ಪರಂಪರೆ ಇದೆ. ಆ ಪರಂಪರೆಯನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಳಕಲ್ ಸಾರಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ಒಂದು ಸಾರಿ. ನಮ್ಮ ಸೂಡಿ ಬ್ರದರ್ಸ್ ಅಂತ ಒಂದು ಅವ್ರದ್ದು ಅಂಗಡಿ ಇದೆ. ಪ್ರತಿ ವರ್ಷ ಅವರು 2 ಸೀರೆಗಳನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ಮಾತ್ರ 50,000 ರೂಪಾಯಿ ನಗದು ಇದೆ. ಇದು ನಮ್ದಲ್ಲ, ಭಕ್ತರು ಅವ್ರು ಕೊಡ್ತಿದ್ದಾರೆ. ಏನ್ ನಮ್ದಲ್ಲ, ಅಲ್ಲ ಅವರ ಆಶೀರ್ವಾದ. ಈ ಮಠ ಹೆಂಗಿದೆ ಅಂದ್ರೆ ಭಕ್ತರಲ್ಲಿ ದೇವರನ್ನ ಕಾಣೋ ಮಠ. ಹಂಗಾಗಿ ಅವರ ಆಶೀರ್ವಾದ ಇದೆ, ಭಕ್ತರೇ ಆಶೀರ್ವಾದ ಮಾಡಿಕೊಟ್ಟಿರುವಂಥದ್ದು. ಇದು ನಿಮಗೆ ಒಳ್ಳೇದಾಗಲಿ, 50 ಕೋಟಿ ಆಗಲಿ. ಮುಂದಿನ ಸರಿ ತರುಣ್ ಕರ್ಕೊಂಡ್ಬರ್ಬೇಕು ಅಕ್ಕ. ತರುಣ್ ಸುಧೀರ್ ಅವ್ರು ಬರ್ತಾರೆ ನೋಡಪ್ಪ ಮುಂದಿನ ವರ್ಷ. ಚಪ್ಪಾಳೆ ಹೊಂಡ್ರಿ ಎಲ್ಲರೂ. ನಾನು ಭಾಷಣ ಮಾಡಲ, ಡೈಲಾಗ್ ಹೇಳ, ನೀವೇ ನಿರ್ಣಯ ತಗೊಳ್ಳಿ. ಪೊಲೀಸ್ ಅಂದ್ರಿ, ಪೊಲೀಸ್ ಅಂತ ಪೊಲೀಸ್ಲೇ ನಿಮ್ಗೆ ಯಾರು ಹೆದರ್ತಾರೆ? ಅಲ್ಲಿ ಜನ ನಗೋದಿಲ್ಲ, ಎಲ್ಲಿ ಜನ ನಗೋದಿಲ್ವೋ ಅಲ್ಲಿ ಆರೋಗ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಹಂಗೆ ನಮ್ಮ ಸಿದ್ಧಗೊಳ್ಳ ಮಠದ ಸ್ವಾಮಿಗಳು ಎಷ್ಟು ನಗಿಸ್ತಾರೆ ಅಂದ್ರೆ ನಾನು ಸ್ವಾಮಿನೇ ಅಲ್ಲ, ನಾನು ನಿಮ್ಮವನು ಅಂತ ಹೇಳ್ತಾರೆ. ಸೊ ಅವರ ಒಂದು ದೊಡ್ಡ ಹಿರಿತನ, ದೊಡ್ಡತನ ಇದೆಲ್ಲ ನನಗೆ ಬಹಳ ಇಷ್ಟ ಆಗುತ್ತೆ. ನಾನು ಅವ್ರ ಫ್ಯಾನ್ ಆಗಿದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಆದರಣೀಯ ಮುಖ್ಯ ಶಾಸಕರೇ ಹಾಗೂ ಇವತ್ತು ಸಿದ್ಧನಗೊಳ್ಳಕ್ಕೆ ಬಂದಿರುವಂತಹ ಭಾರತೀಯಮ್ಮ ಅವರ ಕುಟುಂಬದವರೇ, ಕಲೆಯನ್ನು ಬೆಳೆಸಬೇಕು, ಕಲೆಯನ್ನು ಉಳಿಸ್ಬೇಕು, ಕಲಾವಿದರನ್ನ ಪೂಜಿಸಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದ ಇಲ್ಲೆಲ್ಲರ ಕಲಾಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟು ದೂರ ಸ್ವಾಮಿಗಳು ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು, ಯಾವ ರೀತಿ ನಾವು ಅವರಿಗೆ ಏನ್ ಹೇಳಬೇಕು ಅಂತ ಮಾತುಗಳೇ ಒಂದೊಂದ್ಸರಿ ಬರೋದಿಲ್ಲ. ಸೊ ಗುರುಗಳೇ, ಸದಾ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರ ಆಶೀರ್ವಾದಕ್ಕಿಂತ ಅವ್ರು ಬೈತಾ ಇರ್ತಾರೋ ಅದು ಬಹಳ ಖುಷಿ ಆಗುತ್ತೆ. ಏಕೆಂದ್ರೆ ಅಂಬರೀಷಣ್ಣ ಯಾರಾದ್ರೂ ಅವ್ರ ಹಳ್ಳಿ ಕಡೆಯಿಂದ, ಮಂಡ್ಯ ಕಡೆಯಿಂದ ಬಂದವರು ಹೇಳೋಣ ನಾನು ಬಂದಿದ್ದೀನಿ ಅಂತಂದ್ರು, ಇರ್ಲಿ ಹೇಳೋ ಅಂತ. ಅಯ್ಯೋ ಅಂಬರೀಷಣ್ಣ ಬೇಕ್ರಿ ನಮಗೆ. ನನ್ನ ಮಗನೇ ನಾನೇ ಅಂಬರೀಷ್ ಅಂತ, ನೀವೇ ಅಂಬರೀಷ್ ಅಂತ ಮಾತಾಡ್ತಿದ್ರು. ಅವ್ರಿಗೆ ಬೈದ್ರೇನೆ ಜನಗಳಿಗೆ ಅಂಬರೀಷಣ್ಣ ಅಂತಿದ್ರು. ಹಾಗೆ ನಮ್ಮ ಮಠದ ಸ್ವಾಮಿಗಳು ಬೈದ್ರೇನೆ ಅವ್ರ ಆಶೀರ್ವಾದ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಹೆಮ್ಮೆ ಪಡ್ತೀನಿ. ನಾನು ಕೂಡ ಹೆಮ್ಮೆ ಪಡ್ತೀನಿ. ಅವ್ರು ಬೈತಾ ಇದ್ರೆ ನನ್ಗೆ ಭಾರಿ ಖುಷಿ ಆಗುತ್ತೆ. ಮುಂದಿನ ವರ್ಷ ಸಾಧ್ಯ ಆದ್ರೆ ತರುಣ್ ಸುಧೀರ್ ಇಲ್ಲಿ ಬರುವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ತರುಣ್ ಸುಧೀರ್, ಸೋನಲು ಇಬ್ರು ಬರಲಿ, ಇಬ್ರು ಬಂದು ಗುರುಗಳ ಆಶೀರ್ವಾದ. ಸುಧೀರ್ ಅವರ ಸಿಂಧೂರು ಲಕ್ಷ್ಮಣ ನಾಟಕದೊಂದು ಡೈಲಾಗ್ ಹೇಳಿ ಮಾತು ಮುಗಿಸ್ತೀನಿ. ಅದು ಎಷ್ಟು ಇಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಲಕ್ಷ್ಮಣ ಬ್ರಿಟಿಷ್
ಬ್ರಿಟಿಷ್ ಗೌರ್ಮೆಂಟ್ನವರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ತಂಗಿನ ದೇವದಾಸಿ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ. ಆಗ ಆ ತಾಯಿಯ ಹೃದಯದಲ್ಲಿ ಗೊಂದಲ ಹೇಗಾಗುತ್ತೆ, ಮಗನ್ನ ಹ್ಯಾಂಗ್ ಮಾಡ್ತಾರೆ, ಮಗಳನ್ನ ದೇವದಾಸಿ ಮಾಡ್ತಾರೆ ಅಂದಾಗ ಆ ತಾಯಿ ಹೆಂಗೆ ನೋವು ಪಡ್ತಾಳೆ ಅನ್ನೋದನ್ನ ಸುಧೀರ್ ಅವರು ಲಕ್ಷ್ಮಣ ಪಾಠ ಮಾಡುವಾಗ ನಾನು ಅವ್ರ ತಾಯಿ ಪಾಠ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು ಡೈಲಾಗ್ ಹೇಳಿ. ಅಯ್ಯೋ ದೇವರೇ, ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದೊಡ್ಡಿದೆ. ಹುಟ್ಟಿದಾಗಿನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತ ಕೆಳವರ್ಗದ ಜನರಿಗೆ ದೇವರಿದ್ದ ಬಳುವಳಿಯೇ, ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ. ನನ್ನ ಮಗಳ ರೂಪ ಯೌವನ ಸ್ಮಶಾನಕ್ಕೆ ಹೊರಟ ಶವದ ಸಿಂಗಾರಿರೋ ಹೂವಿನಂತೆ ಆಹುತಿಯಾಗುವುದನ್ನು ಕಂಡು ನಾನು ಸುಮ್ಮನಿರಬೇಕೆ? ಇಲ್ಲ ಇಲ್ಲ, ಇದನ್ನು ಎದುರಿಸಲೇಬೇಕು, ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂತ ಮಾತು. ಹೌದು ಲಕ್ಷ್ಮಣ, ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ. ನನ್ನವರ ಉಸಿರು ಒಂದಾಗಿ ಈ ಭೂಮಿ ಮಸಳೆಯಾಗಿ ಅಗ್ನಿಪರ್ವತ ಸಿಡಿಯಲಿ, ಹೋರಾಟ ನಡೆಯಲಿ, ಪ್ರಸಂಗವಿದ್ದರೆ ರಕ್ತಕೂಡ ಹರಿಯಲಿ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಗೆಲುವಾಗಲಿ. ಲಕ್ಷ್ಮಣ ಕಾರಣರಾಗಿದ್ದಾರೆ. ಕಾರಣ ಭಾರತಿ ಅಮ್ಮನವರು ಈ ವೇದಿಕೆ ಮೇಲೆ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅದಕ್ಕೆ ಕಾರಣ ನಮ್ಮ ಗೋನಾಳ್ ಸರ್, ಅಪ್ಪಣ್ಣ ಸರ್, ನೀವು ಕೂಡ ಕಾರಣ. ಏನಿವೆ, ನಿಮಗೂ ಕೂಡ ಧನ್ಯವಾದಗಳು. ಶ್ರೀ ಕ್ಷೇತ್ರ ಸಿದ್ದನಕೊಳದ ಕಡೆಯಿಂದ, ಶಿವಕುಮಾರ ಸ್ವಾಮೀಜಿಗಳ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ನಿಮ್ಮಿಬ್ಬರಿಗೂ ಕೂಡ. ಅಷ್ಟೇ ಅಲ್ಲ, ಮತ್ತೆ ಬ್ಯಾರಿಕೇಡ್ ಹಾಕ್ಸ ಅವನ ಬ್ಯಾರಿಕೇಡ್ ಹಾಕ್ಸಿದ್ದಕ್ಕೂ ಧನ್ಯವಾದ ಸರ್. ಮುಂದೆ ಸರ್, ಮುಂದೆ ರೊಕ್ಕ ಕೊಡೋದಕ್ಕೂ ಧನ್ಯವಾದಗಳು ಸರ್. ಉದ್ರಿ ಹೇಳಿದವ್ರಿಗೂ ಧನ್ಯವಾದಗಳು ಸರ್. ಉದ್ರಿ ಯಾರು ಮಾಡ್ಬೇಡ್ರಪ್ಪ, ದಯವಿಟ್ಟು ಚಿತ್ತ ಮಾಡ್ಕೊಂಡು ಹೋಗ್ಬೇಕು, ದುಡ್ಡು ಕೊಟ್ಟೆ ಹೋಗ್ಬೇಕು. ಈಗ ನನಗೂ ಇದು ಸಾಲ ಹೆಚ್ಚ ಯಾರು ವ್ಯಾಪಾರ ಇಲ್ಲಾಕ್ ಬಂದಿರಿ ಅಂದ್ರೆ ಸಾಲ ಹಂಗಾಗಲ್ಲ. ಶಾಸಕರು